ನಾನು ನೆಕ್ಸ್ಟ್ ಮಂತ್ ರೆಂಟ್ ಕಟ್ಟಬೇಕಪ್ಪ ಅಂತ ನಾನು ಸುಮ್ಮನೆ ಇದ್ರೆ ಯಾರು ಕೊಡ್ತಾರೆ ರೆಂಟು? ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ಮನೆ ಹತ್ರದಿಂದ. ಸೊ ಮನೆ ಬಿಟ್ಟು ಬಂದುಬಿಟ್ಟೆ ನಾನು. ಸೊ ಬೆಳಗ್ಗೆ ಬೇಗ ಹೋಗ್ಬೋದು, ಆ ಕಡೆಯಿಂದ ಬರಬೇಕಾದ್ರೆ ಸಾಯಂಕಾಲ ಲೇಟ್ ಆಗಿಬಿಡ್ತದೆ. ಸುಮಾರು 50 ನಿಮಿಷ ತಗೊಳುತ್ತೆ ಗೈಸ್, ಪ್ರತಿದಿನ ಲೇಟ್ ಆಗಿಬಿಡುತ್ತೆ ಗೈಸ್. ಸೊ ಆ ಥರ ಇವತ್ತು ಕೂಡ ಲೇಟ್ ಆಗೋಯ್ತು. ಇನ್ನೊಂದು 20 ನಿಮಿಷ ಇದೆ, 20 ನಿಮಿಷದಲ್ಲಿ ಹೋಗ್ಬೇಕು. ನಾನು ಹೋಗ್ಬಿಡ್ತೀನಿ, ಆದರೆ ಟ್ರಾಫಿಕ್ ಏನಾದರೂ ಆಗೋದ್ರೆ ಕಷ್ಟ ಆಗ್ತದೆ. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಕಾನ್ಷಿಯಸ್ ಬ್ರೈನ್ ಮತ್ತು ಸಬ್ ಕಾನ್ಷಿಯಸ್ ಬ್ರೈನ್ ಬಗ್ಗೆ ಮಾತಾಡೋಣ. ನೀವು ಒಂದು ರಿಚ್ ಆಗ್ಬೇಕಂದ್ರೂ ನಿಮ್ಮ ಬ್ರೈನೇ ಕಾರಣ. ನೀವು ಪೂರ್ ಆಗಿ ಬದುಕ್ತಾ ಇದ್ದೀರಾ ಅಂತ ಹೇಳಿದ್ರೂ ನಿಮ್ಮ ಬ್ರೈನೇ ಕಾರಣ. ನೀವು ತಗೊಳ್ಳೋ ಡಿಸಿಷನ್ಸ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಒಂದು ಕಾನ್ಸಂಟ್ರೇಟ್ ಆಗಿರೋದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಏನಾದರೂ ಸಾಧನೆ ಮಾಡಬೇಕಂದ್ರೆ ಕೂಡ ನಿಮಗೆ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟು. ಸೊ ಆ ಥರ ಈ ಕಾನ್ಸಂಟ್ರೇಷನ್ ಏನು ಮಾಡ್ತದೆ ಅಂದರೆ, ಏನು ಕಾನ್ಸಂಟ್ರೇಷನ್ ಅಂದರೆ, ಫಸ್ಟ್ ಆಫ್ ಆಲ್ ಯಾವುದೋ ಒಂದು ವಸ್ತು ಮೇಲೆ, ಏನೋ ಒಂದು ಪ್ರಾಸೆಸ್ ಮೇಲೆ, ಆ ಪ್ರಾಸೆಸ್ ಏನು ಅಂತ ಮೈಂಡಲ್ಲಿ ಇಟ್ಕೊಳ್ಳೋದು. ಏನೋ ಒಂದು ನಂಬರ್ಸ್ ನಾನು ಓದ್ತಾ ಇರ್ತೀನಿ, ಇವಾಗ ಏನೋ ಒಂದು ಮೊಬೈಲ್ ನಂಬರ್ ನೆನ್ಪಿಟ್ಕೊತೀನಿ, ಎಷ್ಟು ಬೇಗ ನೆನ್ಪಿಟ್ಕೊತೀನಿ ಅನ್ನೋದೇ ಕಾನ್ಸಂಟ್ರೇಷನ್ ಅಂತಾರೆ. ಆ ಥರ ಯಾವ ಥರ ನಾವು ಕಾನ್ಸಂಟ್ರೇಷನ್ ಆಗಿರಬೇಕು ಪ್ರತಿದಿನ ನಮ್ಮ ದಿನನಿತ್ಯ ಜೀವನದಲ್ಲಿ. ಸೊ ಮೊದಲಿಗೆ ಬಂದ್ಬಿಟ್ಟು ನೀವು ಬೆಳಗ್ಗೆ ಎದ್ದೊಳ್ತೀರಾ. ಸೊ ತುಂಬ ಜನ ಅವ್ರ ಜೀವನದಲ್ಲಿ ಎಲ್ಲನೂ ಮೆಸ್ಸಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಲೇ ಅವ್ರ ಜೀವನದಲ್ಲಿ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ಕಾರಣದಿಂದ ಏನು ಮಾಡಬೇಕಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣವೇ ಪ್ರಶಾಂತವಾಗಿರಬೇಕು. ಯಾವುದೇ ತರಹದ ಆಲೋಚನೆಗಳಿರಬಾರ್ದು ನಿಮ್ಮ ಜೀವನದಲ್ಲಿ. ಇವಾಗ ಏನು ನಡೀತಾ ಇದೆ, ಯಾವತ್ತೂ ಫ್ಯೂಚರ್ ಮೇಲೆ ಫೋಕಸ್ ಮಾಡ್ಬಾರ್ದು. ಮತ್ತು ಆಗೋಗಿರೋ ಘಟನೆಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಇವಾಗ ಏನು ನಡೀತಾ ಇದೆ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಮೈಂಡಲ್ಲಿ ವಾಟ್ರ್ ಕೊಡಿರಿ. ನಾನು ಹೇಳ್ತೀನಿ ನೋಡಿ ಗೈಸ್, ಪ್ರತಿದಿನ ಎದ್ದಿದ ತಕ್ಷಣವೇ ನೀವು ಮೊಬೈಲ್ಗೆ ಯಾವ ಥರ ರೀಚಾರ್ಜ್ ಮಾಡ್ತೀರೋ ಆ ಥರ ನಿಮ್ಮ ಬಾಡಿಗೂ ಚಾರ್ಜ್ ಮಾಡಬೇಕು. ನಿಮ್ಮ ಬಾಡಿಯಲ್ಲಿ ಫ್ಲೂಯಿಡ್ಸ್ ಕಡಿಮೆ ಆಗಿಬಿಟ್ಟಿರುತ್ತೆ. ನೈಟೆಲ್ಲ ನಿದ್ದೆದಲ್ಲಿ ಎಲ್ಲ ಚಾರ್ಜ್ ಎಲ್ಲ ಖಾಲಿ ಆಗಿಬಿಟ್ಟಿರ್ತದೆ. ಸೊ ಆ ಥರ ಈ ಫ್ಲೂಯಿಡ್ಸನ್ನು ನೀವು ಆ್ಯಡ್ ಮಾಡಬೇಕು. ಯಾವ ಥರ? ಸ್ವಲ್ಪ ನೀರು ಕುಡಿಯೋದ್ರಿಂದ. ಸೊ ನೀರು ಕುಡೀರಿ ಬೆಳಗ್ಗೆ ಎದ್ದಿದ ತಕ್ಷಣ. ಅದು ಈ ಫ್ರೂಟ್ಸ್ ಜ್ಯೂಸ್ ಇರ್ತದೆ, ಈ ಲೆಮನ್ ಜ್ಯೂಸು, ಈ ಸಿಟ್ರಿಕ್ ಆ್ಯಸಿಡ್ ಜ್ಯೂಸಸ್ ಇರ್ತದೆ, ಬೆಳಗ್ಗೆ ಕುಡಿಯೋದ್ರಿಂದ ನಿಮ್ಮ ಬಾಡಿಗೆ ಚೆನ್ನಾಗಿ ಗೇರಪ್ ಆಗ್ತದೆ. ಚೆನ್ನಾಗಿ ಒಂದು ಬಾಡಿ ಚೆನ್ನಾಗಿ ಸ್ಟಿಫ್ ಆಗಿರ್ತದೆ. ಸೊ ಬೆಳಗ್ಗೆ ನೀವು ಎದ್ದಿದ ತಕ್ಷಣ ಒಂದು ಮಷೀನು, ನೀವೇನಾದರೂ ಟೈಲರ್ ಆಗಿದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಮಷಿನ್ಗೆ ಯಾವ ಥರ ಆಯಿಲ್ ಹಾಕ್ತಿರೋ, ಬೆಳಗ್ಗೆ ಎದ್ದಿದ ತಕ್ಷಣ ಗಾಡಿಗೆ ಯಾವ ಥರ ವಾಷಿಂಗ್ ಮಾಡ್ತಿರೋ, ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ಮೊಬೈಲ್ ಯಾವ ಥರ ಚಾರ್ಜ್ ಮಾಡ್ತಿರೋ, ಸೊ ಆ ಥರ ನಿಮ್ಮ ಬಾಡಿ ನೀವು ಚಾರ್ಜ್ ಮಾಡಬೇಕು. ಸೊ ಅದು ನೀರು ಕುಡೀರಿ ಬೆಳಗ್ಗೆ ಎದ್ದಿದ ತಕ್ಷಣ, ಪ್ರಶಾಂತವಾಗಿರಿ. ಅದಾಗಿದ ತಕ್ಷಣ ಒಂದು ನಿಮ್ಮ ದಿನನಿತ್ಯದ ಒಂದು ಬೆಳಗಿನ ಕ್ರಮಗಳೆಲ್ಲ ಮುಗಿಸಿ, ಏನೇನು ವಾಶ್ರೂಮ್ಗೆ ಹೋಗಬೇಕು, ಹಲ್ಲುಜ್ಜಬೇಕು, ಫೇಸ್ ವಾಶ್ ಮಾಡಬೇಕು, ಇಲ್ಲಾಂದರೆ ಸ್ನಾನ ಮಾಡಬೇಕು, ಅದೆಲ್ಲ ಮಾಡಿ ಆಗಿದ ತಕ್ಷಣ ಪ್ರಶಾಂತ ಒಂದು ಜಾಗದಲ್ಲಿ ಕೂತ್ಕೊಂಡ್ಬಿಡಿ. ಎಷ್ಟೇ ಕಷ್ಟ ಇರಲಿನೋ, ಕಷ್ಟಗಳು ಎಲ್ಲ ಜೀವಿಗೂ ಬರ್ತದೆ. ಸೊ ಆ ಕಾರಣದಿಂದ ಕೂಲಾಗಿರಿ. ಎಲ್ಲರಿಗೂ ಬರ್ತದೆ ಕಷ್ಟ, ನಿಮಗೆ ಅಲ್ಲ ಗೈಸ್, ನನಗೂ ಬರ್ತದೆ, ಒಂದು ಇರುವೆಗೂ ಬರ್ತದೆ, ಆನೆಗೂ ಬರ್ತದೆ, ಒಂದು ಹಾವುಗೂ ಬರ್ತದೆ, ಒಂದು ಬೆಕ್ಕಿಗೂ ಬರ್ತದೆ, ಒಂದು ನಾಯಿಗೂ ಬರ್ತದೆ, ಒಂದು ನರಿಗೂ ಬರ್ತದೆ. ಸೊ ಆ ಕಾರಣದಿಂದ ಈ ಕಷ್ಟಗಳೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಪ್ರಶಾಂತವಾಗಿರಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಆಯಿತಾ? ಆ ಒಂದು 5 ನಿಮಿಷದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಮೆಡಿಟೇಷನ್ ಮಾಡಿ ಬೆಳಗ್ಗೆ ಕೂತ್ಕೊಂಡು. ನಾನು ಯಾವ ಥರ ಮೆಡಿಟೇಷನ್ ಮಾಡಬೇಕು ಅಂತ ಫ್ಯೂಚರ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ನಾರ್ಮಲಾಗಿ ಇವಾಗ ಮೆಡಿಟೇಷನ್ ಅಂದರೆ ಮಲ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ನೀವು ಏನಾದರೂ ಒಂದು ಕೆಲಸ ಮಾಡ್ತಾ ಕೂಡ ಮೆಡಿಟೇಷನ್ ಮಾಡ್ಬೋದು. ಸೊ ಏನಂತ ಹೇಳಿದರೆ, ಮೆಡಿಟೇಷನ್ ಅಂದರೆ ನಿಮ್ಮ ಮನಸ್ಸನ್ನು ಒಂದು ನಿಶ್ಚಲ ಸ್ಥಿತಿದಲ್ಲಿ ಇಡೋದು. ಅವಾಗ ಯಾವತ್ತು ನೀವು ಆ ಥರ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ, ಸೊ ಕಷ್ಟಗಳು ಎಲ್ಲ ಕಾಮನ್ ಆಗಿ ಬರ್ತದೆ. ಅವಾಗ ನೀವು ಆ ಕಷ್ಟಗಳನ್ನ ಯಾವ ಥರ ಫೇಸ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನನಗೆ ಕಷ್ಟ ಬಂದ್ಬಿಟ್ಟಿದೆಯಪ್ಪ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದರೆ, ನಾನು ನೆಕ್ಸ್ಟ್ ಮಂತ್ ರೆಂಟ್ ಕಟ್ಟಬೇಕಪ್ಪ ಅಂತ ನಾನು ಸುಮ್ಮನೆ ಇದ್ದರೆ ಯಾರು ಕೊಡ್ತಾರೆ ರೆಂಟು ಹೇಳಿ? ಯಾರು ಕೊಡೋಲ್ಲ. ಸೊ ಆ ಕಾರಣದಿಂದ
ಏನು ಇವಾಗ ನಾನೇನು ಮಾಡಬೇಕು, ನನಗೆ ಯೂಟ್ಯೂಬಿಂದ ಇನ್ಕಮ್ ಬರ್ತಾ ಇಲ್ಲ, ನನಗೆ ಸಾಕಾಗ್ತಾ ಇಲ್ಲ ಇನ್ಕಮು, ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು. ಆ ಥರ ಕಷ್ಟ ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು, ಡಿಪ್ರೆಷನ್ಗೆ ಹೋಗ್ಬಾರ್ದು. ಸೊ ಆ ಮೆಡಿಟೇಷನ್ ಆಗಿದ ತಕ್ಷಣವೇ, ಆ ಮೆಡಿಟೇಷನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಿಶ್ಚಲ ಸ್ಥಿತಿ, ಏನು ಯೋಚನೆಗಳಿರ್ತೀರಾ ಇರೋದೇ ಮೆಡಿಟೇಷನ್ ಅಂತಾರೆ. ಅದಾಗಿದ ತಕ್ಷಣ ನೀವು ಪ್ರಾಸೆಸ್ ಮಾಡಿ, ನಿಮ್ದೇನು ಕೆಲಸಗಳಿರ್ತದೆ, ಕಾಲೇಜ್ಗೆ ಹೋಗ್ಬೇಕಾ ಕಾಲೇಜ್ಗೆ ಹೋಗಿ, ಮತ್ತು ಬೆಳಗ್ಗೆ ಸ್ವಲ್ಪ ಚೆನ್ನಾಗಿ ಊಟ ಮಾಡಿ. ಸುಮಾರು ಜನ ಹೇಳ್ತಾರೆ ಅಲ್ಪಾಹಾರ ತಿನ್ನಬೇಕು ಬೆಳಗ್ಗೆ ಅಂತ ಹೇಳ್ತಾರೆ, ಅದು ತುಂಬ ತಪ್ಪಾಗ್ತದೆ. ಯಾವತ್ತಿದ್ರೂ ಬೆಳಗ್ಗೆ ಜಾಸ್ತಿ ತಿನ್ನಬೇಕು ಊಟ ನೀವು. ಯಾಕಪ್ಪ ಅಂತ ಹೇಳಿದ್ರೆ ನೈಟೆಲ್ಲ ನಿಮ್ಮ ಬಾಡಿ ಒಂದು ಫುಡ್ ಇರಲ್ಲ. ಇವಾಗ ನಾವು ಡೈಲಿ ಮಧ್ಯಾಹ್ನ 12 ಗಂಟೆಗೆ ಯಾವ ಥರ ಊಟ ಮಾಡ್ತೀವಿ ಆ ಥರ ನೈಟಲ್ಲಿ ಊಟ ಮಾಡಲ್ವಲ್ಲ ನಾವು. ಸೊ ಆ ಕಾರಣದಿಂದ ನಿಮ್ಮ ಬಾಡಿ ಜಾಸ್ತಿ ಡ್ರೈನ್ ಆಗಿರ್ತದೆ. ಸೊ ಆವಾಗ ನೀವು ಬೆಳಗ್ಗೆ ಸ್ವಲ್ಪ ಅಂದರೆ ಜಾಸ್ತಿ ಅಂತ ಹೇಳಿದ್ರೆ ಜಾಸ್ತಿ ಪ್ರೋಟೀನ್ ಇರ್ತಕ್ಕಂಥ ಆಹಾರ ತಿನ್ನಿ. ಸೊ ಜಾಸ್ತಿ ಫುಡ್ ಅಂದರೆ ಬರೀ ರೈಸ್ ಮಾತ್ರ ಜಾಸ್ತಿ ಹಾಕೊಂಡು ತಿನ್ನೋದಲ್ಲ, ಸ್ವಲ್ಪ ಮುದ್ದೆ ತಿನ್ನಿ. ಬೆಳಗ್ಗೆ ಯಾರಪ್ಪ ಮಾಡ್ತಾರೆ ಮುದ್ದೆ ಅನ್ಕೋಬೋದು. ಸೊ ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ ಪ್ರೋಟೀನ್ ಫುಡ್ ತಿನ್ನಿ ಬೆಳಗ್ಗೆನೆ. ಮುದ್ದೆ ಆಗಲ್ವಾ, ರಾಗಿ ದೋಸೆ ಮಾಡ್ಕೊಳ್ಳಿ, ಮತ್ತು ಮೊಟ್ಟೆ ಏನಾದರೂ ತಿನ್ನಿ. ಸೊ ಆ ಥರ ಬೆಳಗ್ಗೆನೆ ಸ್ವಲ್ಪ ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥ ಆಹಾರ ತಿನ್ನಿ. ಮತ್ತು ನಿಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಳಿ. ಮಧ್ಯಾಹ್ನ ಸ್ವಲ್ಪ ಊಟ ಎಲ್ಲ ಮಾಡ್ಕೊಳ್ಳಿ, ತರಕಾರಿ ಪಲ್ಯ ಇರೋದು. ಸಾಯಂಕಾಲನೂ ಒಳ್ಳೆ ಊಟ ಮಾಡಿ. ಸೊ ಇವಾಗ ಇದರಲ್ಲಿ ಒಂದು ಸಬ್ ಕಾನ್ಷಿಯಸ್ ಬ್ರೈನ್, ಕಾನ್ಷಿಯಸ್ ಬ್ರೈನ್ ಯಾವ ಥರ ಕೆಲಸ ಮಾಡ್ತದೆ, ಯಾವ ಥರ ಕಾನ್ಸಂಟ್ರೇಟ್ ಆಗಿರಬೇಕು. ಈ ದಿನಚರಿ ಆಯ್ತಲ್ವಾ, ಈ ದಿನಚರಿಯಲ್ಲಿ ನೀವು ಸಣ್ಣ ನೀವು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ. ಸೊ ಆ ಮಿಸ್ಟೇಕ್ಸ್ ಮಾಡ್ತೀರಾ ಇದ್ರೆ ಪಕ್ಕ ನೀವು ಸಕ್ಸಸ್ ಮಾಡ್ಬೋದು. ಸೊ ಏನಪ್ಪ ಸಣ್ಣ ಮಿಸ್ಟೇಕ್ಸ್ ಅಂತ ಹೇಳಿದ್ರೆ, ಈ ಮೇಯ್ನಾಗಿ ಶುಗರ್ ಐಟಮ್ ತಿನ್ನೋದು. ಯಾವುದು ನೀವು ಶುಗರ್ ಐಟಮ್ ತಿಂತೀರೋ ಅವಾಗ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ನಿಮ್ಮ ಬ್ರೈನು ನಿಮ್ಗೆ ಸಪೋರ್ಟ್ ಮಾಡಲ್ಲ. ಸೊ ಆ ಕಾರಣದಿಂದ ಶುಗರ್ ಐಟಮ್ಸು ಕಡಿಮೆ ತಿನ್ನಿ, ಮತ್ತು ಸಾಲ್ಟ್ ಕೂಡ ಕಡಿಮೆ ತಿನ್ನಿ. ಸೊ ಈ ಮೆಡಿಟೇಷನ್ ಯಾವಾಗ ಪ್ರತಿದಿನ 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ ಬೆಳಗ್ಗೆ. ನಿಮ್ಮ ಒಂದು ಸಬ್ಕಾನ್ಷಿಯಸ್ ಬ್ರೈನ್ನ ಆ್ಯಕ್ಟಿವೇಟ್ ಮಾಡೋಕ್ಕಿದೆ. ಸಬ್ಕಾನ್ಷಿಯಸ್ ಬ್ರೈನ್ ಅಂದರೆ ನಿಮ್ಮ ಹಳೆಯ ಯೋಚನೆಗಳು, ನೀವು ಓದಿರ್ತಕ್ಕಂಥ ಜ್ಞಾನ. ಇವಾಗ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಆ ಗಾಡಿಯನ್ನು ಯಾವ ಥರ ಓಡಿಸ್ಬೇಕು ಅಂತ ಒಂದು ಸ್ಕೀಮಾ ರೂಪದಲ್ಲಿ ಮೈಂಡಲ್ಲಿ ಸ್ಟೋರ್ ಆಗಿರ್ತದೆ. ಸೊ ಆದ ಕಾರಣದಿಂದ ಸಬ್ಕಾನ್ಷಿಯಸ್ ಬ್ರೈನನ್ನು ನೀವು ಆ್ಯಕ್ಟಿವೇಟ್ ಮಾಡಬೇಕು. ಸೊ ಸಬ್ಕಾನ್ಷಿಯಸ್ ಬ್ರೈನ್ ಬಂದುಬಿಟ್ಟು ನೀವು ನಾರ್ಮಲ್ ಮೆಡಿಟೇಷನಿಂದ ಆ್ಯಕ್ಟಿವೇಟ್ ಮಾಡೋಕ್ಕಾಗಲ್ಲ. ಅದು ಯಾವಾಗ ಆ್ಯಕ್ಟಿವೇಟ್ ಆಗಿರ್ತದೆ ಅಂದರೆ ನೈಟು ನಿದ್ದೆ ಮಾಡೋಕ್ಕಂತೂ ಮೊದಲು 5 ನಿಮಿಷ ಮೊದಲು ತುಂಬ ಆ್ಯಕ್ಟಿವಲ್ಲಿ ಇರ್ತದೆ. ಸೊ ಆವಾಗ ನೀವು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀರೋ ಅದಕ್ಕೆ ಬೇಗ ತಿಳ್ಕೊಳ್ಳುತ್ತೆ. ಸೊ ಏನು ಮಾಡಬೇಕಂದ್ರೆ ಅದು ಗೋಲ್ಡನ್ ಟೈಮ್ ಅಂತಾರೆ ಅದನ್ನು. ಆ ಥರ ನೀವು ನೈಟ್ ಮಲ್ಕೊಳ್ಳೋಕ್ಕಂತೂ ಮೊದಲು ನಿಮ್ಮ ಸಬ್ಕಾನ್ಷಿಯಸ್ ಬ್ರೈನ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡಬೇಕು. ನಾಳೆ ನಾನು ಏನು ಮಾಡಬೇಕು, ನಂದು ಏನು ಗೋಲ್ಸ್ ಇದೆ. ಸೊ ಆ ಥರ ಕೊಡೋದ್ರಿಂದ ನೆಕ್ಸ್ಟ್ ನಾಳೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ. ಪ್ರತಿದಿನ ಅದನ್ನು ನೀವು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಬೇಗ ನೀವು ವರ್ಕನ್ನು ಪ್ರೊಸೆಸನ್ನು ಮುಗಿಸ್ತೀರ. ಮತ್ತು ಕಾನ್ಷಿಯಸ್ ಬ್ರೈನ್ ಅಂದರೆ ಇವಾಗ ನಾವು ಮಾಡ್ತಾ ಇರೋ ಕೆಲಸಗಳು, ಇವಾಗ ನಾನು ಪ್ರೆಸೆಂಟಲ್ಲಿ ಏನೇನು ಮಾಡ್ತಾಯಿದ್ದೀನಿ, ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋದು ಕಾನ್ಷಿಯಸ್ಸು. ಗಾಡಿ ಯಾವ ಥರ ಓಡಿಸೋದು ಅಂತ ಕಲ್ತ್ಕೊಂಡಿರೋದು ಸಬ್ ಕಾನ್ಷಿಯಸ್ ಬ್ರೈನ್. ಸೊ ಆ ಥರ ಕಾನ್ಷಿಯಸ್ ಬ್ರೈನ್ನ ನೀವು ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡೋದು, ನಾರ್ಮಲ್ ಮೆಡಿಟೇಷನ್ ಪ್ರತಿದಿನ 5 ರಿಂದ 10 ನಿಮಿಷ. ಸೊ ಆ ಥರ ಮಾಡ್ತಾ ಇದ್ದರೆ ನಿಮ್ಮ ಒಂದು ಜೀವನದಲ್ಲಿ ಕಾನ್ಸಂಟ್ರೇಟ್ ಆಗಿರ್ತೀರ, ಯಾವುದೇ ಒಂದು ವಸ್ತು ಮೇಲೆ ಬೇಗ ಫೋಕಸ್ ಮಾಡ್ತೀರಾ. ಸೊ ಬೇಗ ನಿಮ್ಗೆ ಅರ್ಥ ಆಗಿಬಿಡ್ತದೆ. ಸೊ ಅವಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಯಾವತ್ತು ಕಾನ್ಸಂಟ್ರೇಟ್ ಆಗಿರ್ತದೋ ಸೊ ಆವಾಗ ನೀವು ಯಾವುದೇ ಒಂದು ಐಡಿಯಾಸನ್ನು ಬೇಗ ತಗೊತೀರ. ಇವಾಗ ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಆ ಬಿಸ್ನೆಸ್ಸಲ್ಲಿ ನಾನು ಯಾವ ಥರ ಮೈಂಡನ್ನು ನಾನು ಹ್ಯಾಂಡಲ್ ಮಾಡಬೇಕು. ಇವಾಗ ತುಂಬ ಜನಕ್ಕೆ ದುಡ್ಡು ಇರ್ತದೆ, ಆ ದುಡ್ಡನ್ನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಥರ ಅದನ್ನು ಡಬಲ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಸುಮಾರು ಜನ ಅಡ್ಡದಾರಿಗಳು ಇಟ್ಕೊಂಡಿದ್ದಾರೆ. ನಾನು ಒಂದೇ ದಿನದಲ್ಲಿ ಆಗ್ಬಿಡ್ಬೇಕು ಸಕ್ಸಸ್ ಅಂತ ಹೇಳ್ಬಿಟ್ಟು ಸುಮಾರು ಜನ ಈ ಬೆಟ್ಟಿಂಗ್ ಆ್ಯಪ್ಸಲ್ಲಿ ಮತ್ತು ಈ ಏನೇನೋ ಇರ್ತದೆ. ಸೊ ಅದರಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಹಾಳು ಮಾಡ್ಕೊತಾರೆ. ಬೇಗ ಬರಬೇಕು, ಬರೋ 1-2 ದಿನದಲ್ಲಿ ಬರೋಂಗಿದ್ರೆ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ಬಿಡ್ತಾಯಿದ್ರು. ನಾನು ಕೋಟ್ಯಾಧಿಪತಿ, ನೀವು ಕೋಟ್ಯಾಧಿಪತಿ, ಎಲ್ಲರ ಹತ್ರ ದುಡ್ಡು ಇರ್ತಾಯಿತ್ತು. ಏನು ತಿಂತೀರಾ ದುಡ್ಡು ಇಟ್ಕೊಂಡು? ಸೊ ನಿಮ್ಮ ಹತ್ರ ದುಡ್ಡು ಇರ್ತಾಯಿತ್ತು, ನನ್ನ ಹತ್ರ ದುಡ್ಡು ಇರ್ತಾಯಿತ್ತು. ಸೊ ಆ ಥರ ಆಗಲ್ವಲ್ಲ. ಸೊ ನೇಚರ್ ರೂಲ್ಸ್ ಅಂತ ಇರ್ತದೆ, ಆ ರೂಲ್ಸನ್ನು ಫಾಲೋ ಮಾಡಬೇಕು. ಸೊ ಆ ಕಾರಣದಿಂದ ನಿಮ್ಮ ಬ್ರೈನನ್ನು ನೀವು ಯಾವತ್ತು ಕಾನ್ಸಂಟ್ರೇಟಾಗಿ ಇಟ್ಕೊಂಡಿರ್ತೀರೋ ಅವಾಗ ನಿಮ್ಗೆ ಐಡಿಯಾಸ್ ಬರ್ತದೆ, ನೆಕ್ಸ್ಟ್ ನಾನು ಏನು ಸ್ಟೆಪ್ ತಗೋಬೇಕು ಅಂತ ಹೇಳ್ಬಿಟ್ಟು.
ಅವಾಗ ನೀವು ಆ ಸ್ಟೆಪ್ ಮುಖಾಂತರ ನಿಮ್ಮ ಬ್ರೈನ್ ಕಾನ್ಸಂಟ್ರೇಟ್ ಆಗಿ ವರ್ಕ್ ಆಗ್ತಾ ಇರ್ತದೆ. ಅವಾಗ ನಿಮ್ಮ ಜೀವನದಲ್ಲಿ ಪಕ್ಕಾ ಸಕ್ಸಸ್ ಆಗ್ತೀರಾ. ಇವಾಗ ನಾನು ಒಂದೇ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಒಂದು 10 ರೀಲ್ಸ್ ನೋಡ್ತಾ ಇರ್ತೀರ. 10 ರೀಲ್ಸಲ್ಲಿ ನನ್ನ ರೀಲ್ ಯಾಕೆ ವೈರಲ್ ಆಗ್ತದೆ? ಸೊ 10 ರೀಲ್ಸಲ್ಲಿ ನನ್ನ ರೀಲ್ ವೈರಲ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನನ್ನ ರೀಲ್ ವೈರಲ್ಲೇ ಆಗ್ತಾ ಇಲ್ಲ. ಎಷ್ಟೋ ವೀಡಿಯೋಸ್ ಮಾಡ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾ ಇದ್ದೀನಿ, ರೀಲ್ ವೈರಲ್ಲೇ ಆಗ್ತಾ ಇಲ್ಲ. ಯಾಕೆ ವೈರಲ್ ಆಗ್ತಾ ಇಲ್ಲ? ಇವಾಗ ಸಪೋಸ್ ನೀವೇ ಒಂದು ವಿಡಿಯೋ ನೋಡ್ಬೇಕಂದ್ರೆ ಎಂಥ ವಿಡಿಯೋ ನೋಡ್ತೀರಾ ನೀವು? ಒಳ್ಳೆ ಕಂಟೆಂಟ್ ಇರೋದು, ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋದು, ಒಳ್ಳೆ ನಾಲೆಜ್ ಕೊಡ್ತಕ್ಕಂಥ ವಿಡಿಯೋ, ನಿಮಗೆ ಯೂಸ್ಫುಲ್ ಆಗ್ತಕ್ಕಂಥ ವಿಡಿಯೋಗಳು, ಅಂಥ ವಿಡಿಯೋಗಳಿಗೆ ನೀವು ಸೇವ್ ಮಾಡ್ತೀರಾ, ಅಂಥ ವಿಡಿಯೋಗಳನ್ನ ನೀವು ಶೇರ್ ಮಾಡ್ತೀರಾ. ಸೊ ಆ ಕಾರಣದಿಂದ ನಾನೇನು ಮಾಡಬೇಕು, ಅಂಥ ವಿಡಿಯೋಗಳನ್ನ ತಯಾರು ಮಾಡಬೇಕು. ಅಂಥ ವಿಡಿಯೋ ಹೆಂಗೆ ತಯಾರಾಗ್ತದೆ? ನನ್ನ ಬ್ರೈನ್ ಯಾವತ್ತು ಕಾನ್ಸಂಟ್ರೇಟ್ ಆಗಿರ್ತದೋ ಅವಾಗ ನನಗೆ ಐಡಿಯಾಸ್ ಬರ್ತದೆ. ಅವಾಗ ನಾನು ಆ ಐಡಿಯಾಸನ್ನು ಇಂಪ್ಲಿಮೆಂಟ್ ಮಾಡಿ ವೀಡಿಯೋಸ್ ಮಾಡ್ತೀನಿ. ಅವಾಗ ನೀವು ಲೈಕ್ ಹೊಡಿತೀರ, ಅವಾಗ ನಾನು ಸಕ್ಸಸ್ ಆಗ್ತೀನಿ. ಅದೇ ಥರ ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆ ಜಾಬ್ ಬೇಕಂದರೆ ಒಳ್ಳೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಒಳ್ಳೆ ಇಂಟರ್ವ್ಯೂದಲ್ಲಿ ಏನು ಮಾಡಬೇಕು? ಚೆನ್ನಾಗಿ ನೀವು ಒಳ್ಳೆ ಸ್ಕೋರ್ ಮಾಡಬೇಕು ಇಂಟರ್ವ್ಯೂದಲ್ಲಿ. ಯಾವ ಥರ ನೀವು ಸ್ಕೋರ್ ಮಾಡ್ತೀರಾ? ನಿಮ್ಮ ಬ್ರೈನ್ ಯಾವತ್ತು ಕಾನ್ಸಂಟ್ರೇಟ್ ಆಗಿರ್ತದೋ ಅವಾಗ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ. ಸೊ ಆ ಕಾರಣದಿಂದ ನಿಮ್ಮ ಬ್ರೈನನ್ನು ಯಾವತ್ತು ಕಾನ್ಸಂಟ್ರೇಟ್ ಆಗಿ ಇಟ್ಕೊಳ್ಳಿ. ಕಾನ್ಸಂಟ್ರೇಷನ್ ಅನ್ನೋದು ನಿಮ್ಮ ಜೀವನಕ್ಕೆ ಯೂಸ್ ಆಗ್ತದೆ. ಸೊ ಪ್ರತಿಯೊಂದರಲ್ಲೂ ಅಷ್ಟೇ ನಿಮ್ಮ ಬ್ರೈನ್ ಕಾನ್ಸಂಟ್ರೇಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವುದ್ರಲ್ಲೂ ಅಷ್ಟೇ ಗುರು, ನೀವು ಮಾಡ್ತಾರೆ ಪ್ರತಿಯೊಂದು ಕೆಲಸಕ್ಕೂ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟು. ನೀವು ಒಂದು ಚಂದಾಗಿ ಚಪ್ಪಲಿ ಹೊಲಿತಾ ಇದ್ದೀರ ಅಂತ ಹೇಳಿದ್ರು ಕೂಡ, ಸೊ ಎಷ್ಟು ಚಪ್ಪಲಿಗಳು ಹೊಲಿದಿದ್ದೀನಿ ಅನ್ನೋದು ಲೆಕ್ಕ ಮಾಡೋಕ್ಕಾದ್ರೂ ನಿಮ್ಗೆ ಕಾನ್ಸಂಟ್ರೇಷನ್ ಬೇಕು. ಸೊ ಒಂದು ಚಪ್ಪಲಿ ಹೊಲಿಯೋದ್ರಿಂದ ಇಟ್ಕೊಂಡು ಎಲ್ಲ ಕೆಲಸಗಳಲ್ಲೂ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ, ಸೊ ನೀವು ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗುರು. ಪ್ರತಿಯೊಂದಕ್ಕೂ ಬೇಕು. ಒಂದು ಕಲ್ಲೆತ್ತಿ ಆ ಕಡೆ ಎಸಿಬೇಕಂದ್ರೆ ಕೂಡ ನಿಮ್ಗೆ ಕಾನ್ಸಂಟ್ರೇಷನ್ ಇರಬೇಕು. ಸುಮ್ಮನೆ ಕೈಯೇ ಬ್ಯಾಲೆನ್ಸ್ ಆಗಿ ಹಂಗೂ ಹಿಂಗೆ ಇಟ್ಕೊಂಡ್ರೆ ನಿಮ್ಮ ಕಾಲ ಮೇಲೆ ಬೀಳ್ತದೆ ಆ ಕಲ್ಲು ಕೂಡ. ಸೊ ಆ ಕಾರಣದಿಂದ ನೀವು ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟು. ಪ್ರತಿದಿನ ಮೆಡಿಟೇಷನ್ ಮಾಡಿ ಗುರು, ಪಕ್ಕ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರಾ.